ಇದನ್ನು ನೋಡಿದ ಸಿಗಿಯೋಸ್ ಬುಡಕಟ್ಟು ಜನರು ದಿಕ್ಕಾಪಾಲಾಗಿ ಓಡುತ್ತಾರೆ. ಇಮಿಡಿಯೇಟ್ ಆಗಿ ನೈನಾ ಹಾಗೂ ಪಿಂಟಾ ಹಡಗುಗಳು ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ. ಇವರಲ್ಲಿ ಕೆಲವೊಬ್ಬರಿಗೆ ಮೂಗೇಟಿನ ಗಾಯಗಳಾಗಿರ್ತವೆ ಅಷ್ಟೇ. ಮುಂದೆ 3 ಸಲ ಈ ಭಾಗದ ಕಡೆ ಪ್ರಯಾಣ ಮಾಡಿರ್ತಾರೆ. ಆದರೆ ಯಾವತ್ತೂ ಈ ಜಾಗಕ್ಕೆ ಕೊಲಂಬಸ್ ಮತ್ತೆ ಮರಳಲೇ ಇಲ್ಲ. ಸುಮಾರು ದಿನಗಳ ಪ್ರಯಾಣದ ನಂತರ ಫೆಬ್ರವರಿ 18ಕ್ಕೆ ಒಂದು ಭಯಾನಕ ಬಿರುಗಾಳಿ ಶುರುವಾಗುತ್ತೆ. ಆಗ ನೈನಾ ಹಡಗು ಪಿಂಟಾಯಿಂದ ದೂರ ಹೋಗಿ ಅದಾಗಲೇ ಪೋರ್ಚುಗಲ್ ಸೆಟಲ್ಮೆಂಟ್ ಇರುವ ಸಂಟಾ ಮಾರಿಯಾ ಅನ್ನುವ ಒಂದು ಐಲ್ಯಾಂಡ್ಗೆ ತಲುಪುತ್ತದೆ. ಪಿಂಟಾ ಹಡಗಿನಲ್ಲಿ ಇದ್ದ ಜನರು ದೂರದಿಂದಲೇ ನೈನಾ ಹಡಗನ್ನು ಗಮನಿಸ್ತಿರ್ತಾರೆ. ಹಡಗಿನಲ್ಲಿ ಇದ್ದ ಅರ್ಧದಷ್ಟು ಜನರು ಐಲ್ಯಾಂಡ್ನಲ್ಲಿ ಇದ್ದ ಚರ್ಚ್ಗೆ ಹೋಗಿ ಬಿರುಗಾಳಿಯಿಂದ ತಮ್ಮನ್ನು ಕಾಪಾಡಿದ್ದಕ್ಕೆ ಧನ್ಯವಾದಗಳು ಎಂದು ಪ್ರೇಯರ್ ಮಾಡುತ್ತಾರೆ. ಅದೇ ಸಮಯದಲ್ಲಿ ಅಲ್ಲಿನ ಸಂಟಾ ಮಾರಿಯಾದ ಗವರ್ನರ್ ಇವರುಗಳು ಪೈರೇಟ್ಸ್ ಇರ್ಬೋದು ಎಂದು ಸಂಶಯಪಟ್ಟು ಅರೆಸ್ಟ್ ಮಾಡುತ್ತಾರೆ. 2 ದಿನಗಳ ದೀರ್ಘ ವಿಚಾರಣೆಯ ನಂತರ ಇವರನ್ನು ರಿಲೀಸ್ ಮಾಡುತ್ತಾರೆ. ಅಲ್ಲಿಂದ ಹಡಗುಗಳು ಸ್ಪೇನ್ನತ್ತ ಹೊರಡುತ್ತವೆ. ಅಲ್ಲಿಂದ ಹೊರಟು 2-3 ದಿನಕ್ಕೆ ಹಡಗುಗಳು ಮತ್ತೊಂದು ಬಿರುಗಾಳಿಗೆ ತುತ್ತಾಗುತ್ತವೆ. ಆಗ ಪಿಂಟಾ ಹಾಗೂ ನೈನಾ ಗಾಳಿಯ ಹೊಡೆತಕ್ಕೆ ಎರಡೂ ಸಪ್ರೇಟ್ ಆಗುತ್ತವೆ. ನೈನಾ ಪೋರ್ಚುಗಲ್ನ ಲಿಸ್ಬನ್ಗೆ ಬಂದು ತಲುಪುತ್ತೆ. ಪಿಂಟಾ ಕಣ್ಮರೆಯಾಗುತ್ತೆ. ಲಿಸ್ಬನ್ನಲ್ಲಿ ಪೋರ್ಚುಗಲ್ನ ಸೈನಿಕರು ತಮ್ಮ ಟೆರಿಟರಿಯಲ್ಲಿ ಇವರನ್ನು ನೋಡಿ ನೈನಾ ಹಡಗಿನಲ್ಲಿ ಇದ್ದ ಕೊಲಂಬಸ್ ಹಾಗೂ ಇಡೀ ತಂಡನ ಅರೆಸ್ಟ್ ಮಾಡುತ್ತಾರೆ. ಆಗ ಕೊಲಂಬಸ್ 1 ವಾರದ ನಂತರ